ಕುಮಟಾ ತಾಲೂಕು ನಾಡುಮಸ್ಕರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವೆಲ್ಲ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರೆಲ್ಲ ಸೇರಿ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಇವತ್ತು ಮನವಿ ಮಾಡಿದೀವಿ. ಇದ್ರ ಹಿಂದೆ 1.5 ವರ್ಷದಿಂದ 5 ಬಾರಿ ನಾವು ಮನವಿ ಕೊಟ್ಟಿದ್ದೇವೆ. ಆದ್ರೆ ಇಲ್ಲಿವರೆಗೆ ಅನಧಿಕೃತ ಕಟ್ಟಡಗಳನ್ನ ಗೌರ್ಮೆಂಟ್ ಜಾಗದಲ್ಲಿ ಇರುವಂತ ಅನಧಿಕೃತ ಕಟ್ಟಡಗಳನ್ನ ತೆಗಿಬೇಕು ಅಂತ ಹೇಳಿ ನಾವು ಮನವಿಯನ್ನ ಕೊಡ್ತಾ ಬಂದಿದ್ದೇವೆ, ಹೋರಾಟವನ್ನ ಮಾಡ್ತಾ ಬಂದಿದ್ದೇವೆ. ಆದ್ರೆ ನಾವು ಕೂಡ ಅಲ್ಲಿ ಅನಧಿಕೃತವಾಗಿ ಕಟ್ಟಿರುವಂತ ಕಟ್ಟಡಗಳಿಗೆಲ್ಲ ನೋಟಿಸ್ ಕೂಡ ಮಾಡಿದ್ದೇವೆ. ಆದ್ರೆ ತುಂಬಾ ಅದರಿಂದ ನಮ್ಮ ಮೀನುಗಾರರಿಗೆ ಮತ್ತೆ ರೈತರಿಗೆ ತೊಂದರೆ ಆಗ್ತಾ ಇದೆ. ಇದನ್ನು ನಾವು ಖಂಡಿಸ್ತೇವೆ. ಮತ್ತೆ ಇದಕ್ಕೆ ನಮ್ಗೆ ಈಗ 3 ತಿಂಗಳ ಅವಧಿ ಇದೆ ನಮ್ಮ ಸದಸ್ಯತ್ವಕ್ಕೆ. ನಂತರದಲ್ಲಿ ನಾವು ಇದ್ರ ಬಗ್ಗೆ 3 ತಿಂಗಳಲ್ಲಿ ನಮ್ಗೆ ಯಾವುದೇ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ, ಅಧಿಕಾರಿಗಳು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಾವು ಲೋಕಾಯುಕ್ತ ಕೋರ್ಟ್ ಮತ್ತೆ ಹೈಕೋರ್ಟ್ಗೆ ನಾವು ಹೋಗ್ಲಿಕ್ಕಿದ್ದೇವೆ. ಅಧಿಕಾರಿಗಳ ಮೇಲೆ ಹೋಗ್ಬೇಕಂತ ತೀರ್ಮಾನ ಮಾಡಿದ್ದೇವೆ. ಯಾಕಂದ್ರೆ ಈ ಅನ್ಯಾಯವನ್ನ ನಮ್ಮ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಇದಕ್ಕೆ ನಮ್ಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಸರ್ಕಾರದ ಜಮೀನಾಗಿರೋದ್ರಿಂದ ಸರ್ಕಾರದ ಅಧಿಕಾರಿ ನಮ್ಮ ಗ್ರಾಮ ಪಂಚಾಯತ್ಗಳಿಗೆ ಎಷ್ಟು ಜವಾಬ್ದಾರಿ ಇರ್ತದೋ ಈ ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಗೂ ಸರ್ಕಾರದ ಜಮೀನನ್ನ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ಅವರಿಗೂ ಇರಬೇಕು. ಅದು ಯಾರು ನಮ್ಗೆ ಇಲ್ಲಿವರೆಗೆ ತೋರಿಸ್ತಾ ಇಲ್ಲ, ಅವರಿಂದ ಕಂಡು ಬರ್ತಾ ಇಲ್ಲ. ದಯವಿಟ್ಟು ಇದು ಮುಂದಿನ ದಿನದಲ್ಲಿ ಆಗ್ಬಾರ್ದು. ಈಗಾಗಲೇ ಮತ್ತೆ ಕಟ್ಟಡಗಳು ಕಟ್ತಾ ಇದ್ದಾರೆ, ಅದಕ್ಕೆ ನಾವು ನೋಟಿಸ್ ಕೂಡ ಮಾಡಿದ್ದೇವೆ. ಮತ್ತೆ ಟೈಮ್ ಅಲ್ಲಿ ಬಿಲ್ಡಿಂಗ್ ಅನ್ನು ಕಟ್ಟಿ ಮುಗಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ನಾವು ಖಂಡಿಸ್ತೇವೆ. ಆ ಜಾಗ ಯಾರಿಗೆ ಸಂಬಂಧಪಟ್ಟದ್ದು, ಯಾವ ಇಲಾಖೆಗೆ ಸಂಬಂಧಪಟ್ಟದ್ದು ಅದನ್ನ ಅವ್ರು ಬಂದು ತೆರವುಗೊಳಿಸ್ಲಿಕ್ಕೆ ನಮ್ಮ ಇಡೀ ಗ್ರಾಮ ಪಂಚಾಯತ್ ಸಹಕಾರ ಇರ್ತದೆ. ನಾವು ಅದಕ್ಕೆ ನಮ್ಮ ಕೆಲಸ ನಮ್ಗೇನಿರ್ತದೆ ಅವ್ರು ಸೂಚನೆ ಮಾಡ್ಬೇಕು, ನಾವು ಅದಕ್ಕೆ ನಾವು ಸಹಕಾರ ಕೊಡ್ಲಿಕ್ಕೆ ರೆಡಿ ಇದ್ದೇವೆ. ಇದನ್ನ ನಾವು ಖಂಡಿಸ್ತೇವೆ.